ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಕಾಸ್ಮೆಟಾಲಜಿಸ್ಟ್ ಆಗಿ ಕ್ಲೈಂಟ್ಗಳಿಗೆ ಸ್ವಚ್ಛ, ಸಂಘಟಿತ ಮತ್ತು ಸ್ವಾಗತಾರ್ಹ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಕೆಲಸದ ಪ್ರದೇಶವನ್ನು ಸರಿಯಾಗಿ ಇರಿಸಲು ವಿವಿಧ ಅಂಶಗಳಿಗೆ ಗಮನ ಕೊಡಬೇಕು. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಕೆಲಸದ ಪ್ರದೇಶವನ್ನು ತಯಾರಿ ಮಾಡಿ ಹಾಗೆಯೇ ಕಾಪಾಡುವುದು, ಸೆಲೂನ್ನಲ್ಲಿ ವೃತ್ತಿಪರ ನಡವಳಿಕೆಯನ್ನು ಪ್ರದರ್ಶಿಸುವುದು ಮತ್ತು ಕೆಲಸದ ಪ್ರದೇಶದಲ್ಲಿ ತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುವುದು. ಕೆಲಸದ ಪ್ರದೇಶದ ಅಗತ್ಯಗಳು: ಕೆಲಸದ ಪ್ರದೇಶವು ತುಂಬಾ ಸ್ವಚ್ಛವಾಗಿರಬೇಕು, ಗಾಳಿ ಬೆಳಕು ಚೆನ್ನಾಗಿ ಆಡಬೇಕು. ನಿಮ್ಮ ಸಲೂನ್ ಸ್ವಾಗತ ಅಥವಾ ರಿಸೆಪ್ಷನ್ ಅಥವಾ ಕಾಯುವ ಪ್ರದೇಶವನ್ನು ಹೊಂದಿದ್ದರೆ ಗ್ರಾಹಕರಿಗೆ ಸ್ವಾಗತ ಮತ್ತು ಸಂಘಟಿತ ಸ್ಥಳವನ್ನು ರಚಿಸಿ. ಆರಾಮವಾದ ಆಸನ, ಓದುವ ಸಾಮಗ್ರಿಗಳು ಮತ್ತು ಸ್ವಚ್ಛ ಮನಸೆಳೆಯುವ ವಾತಾವರಣವನ್ನು ಒದಗಿಸಿ. ರಿಸೆಪ್ಷನ್ ಮೇಜಿನ ಮೇಲೆ ಗ್ರಾಹಕರ ಪೆನ್ ಮತ್ತು ರೆಕಾರ್ಡ್ ಕಾರ್ಡ್ ಇರಬೇಕು. ಗ್ರಾಹಕರ ವಸ್ತುಗಳನ್ನು ಇಡಲು ಸಲೂನ್ ಸ್ಥಳವನ್ನು ಹೊಂದಿರಬೇಕು. ಕೆಲಸದ ಜಾಗದಲ್ಲಿ ಸೌಂದರ್ಯವರ್ಧಕರಿಗೆ ಆರಾಮದಾಯಕವಾದ ಕುರ್ಚಿ ಅಥವಾ ಸ್ಟೂಲ್ ಮತ್ತು ಗ್ರಾಹಕರಿಗೆ ಸೂಕ್ತವಾದ ಕುರ್ಚಿ ಅಥವಾ ಒರಗುವ ಹಾಸಿಗೆ ಇರಬೇಕು. ಗ್ರಾಹಕರ ಕುರ್ಚಿ ವಿವಿಧ ಎತ್ತರಗಳು ಮತ್ತು ಸೂಕ್ತವಾದ ಕೋನಗಳನ್ನು ಸರಿಹೊಂದಿಸಲು ಆಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಗ್ರಾಹಕರ ಸಂಪರ್ಕವನ್ನು ಸುಲಭಗೊಳಿಸಿ ಸರಿಯಾದ ಗೋಚರತೆಯನ್ನು ಖಚಿತಪಡಿಸಿಕೊಳ್ಳಲು ಕನ್ನಡಿಗಳನ್ನು ಸೂಕ್ತ ಕೋನಗಳಲ್ಲಿ ಇರಿಸಬೇಕು. ಕಾರ್ಯವಿಧಾನಕ್ಕೆ ಅಗತ್ಯವಿರುವ ಎಲ್ಲಾ ಉಪಕರಣಗಳು ಮತ್ತು ಉತ್ಪನ್ನಗಳನ್ನು ಸಲೂನ್ ಹೊಂದಿರಬೇಕು. ನಿಮ್ಮ ವಸ್ತುಗಳಿಗೆ ಗೊತ್ತುಪಡಿಸಿದ ಸ್ಥಳವನ್ನು ಹೊಂದಿರಿ ಮತ್ತು ಅವುಗಳನ್ನು ಜೋಡಿಸಿರಿ. ಎಲ್ಲವನ್ನೂ ಅದರ ಸ್ಥಳದಲ್ಲಿ ಇರಿಸಲು ಟೂಲ್ ಹೋಲ್ಡರ್ಗಳು, ಟ್ರೇಗಳು ಅಥವಾ ಡ್ರಾಯರ್ಗಳನ್ನು ಬಳಸಿ. ಕೂದಲು ಬಣ್ಣಗಳು, ಶ್ಯಾಂಪೂಗಳು ಮತ್ತು ಸ್ಟೈಲಿಂಗ್ ಉತ್ಪನ್ನಗಳನ್ನು ಕಪಾಟಿನಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ. ಅಗತ್ಯವಿದ್ದಾಗ ನಿರ್ದಿಷ್ಟ ವಸ್ತುಗಳನ್ನು ಸುಲಭವಾಗಿ ಪತ್ತೆಹಚ್ಚಲು ಕಂಟೇನರ್ಗಳು ಮತ್ತು ಡ್ರಾಯರ್ಗಳನ್ನು ಲೇಬಲ್ ಮಾಡಿ. ಬಳಕೆಗಾಗಿ ಯಾವಾಗಲೂ ಕ್ಲೀನ್ ಟವೆಲ್ ಮತ್ತು ಏಪ್ರನ್ಗಳನ್ನು ಇರಿಸಿಕೊಳ್ಳಿ. ಚಿಕಿತ್ಸಾ ಮಂಚ ಅಥವಾ ಕುರ್ಚಿ ಸ್ವಚ್ಛವಾಗಿರಬೇಕು. ಕೆಲಸದ ಪ್ರದೇಶ ಮತ್ತು ಮೇಲ್ಮೈಗಳನ್ನು ನಿಯಮಿತವಾಗಿ ಒರೆಸಿ ಡಿಸ್ಇನ್ಫೆಕ್ಟೆಂಟ್ ಮತ್ತು ಸ್ಯಾನಿಟೈಸ್ಗೊಳಿಸಬೇಕು. ದಿನವಿಡೀ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸಲು ಸುಲಭವಾಗಿ ಲಭ್ಯವಿರುವ ಡಿಸ್ಇನ್ಫೆಕ್ಟೆಂಟ್ ವೈಪ್ಗಳು ಅಥವಾ ಸ್ಪ್ರೇಗಳನ್ನು ಸಾಕಷ್ಟು ಇಟ್ಟುಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಹಾಸಿಗೆ ಮತ್ತು ಟವೆಲ್ಗಳನ್ನು ನಿಯಮಿತವಾಗಿ ಬದಲಾಯಿಸಿ. ಗ್ರಾಹಕರಿಗೆ ಆರಾಮದಾಯಕ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಸಲೂನ್ ಟೆಂಪರೇಚರ್ ನಿಯಂತ್ರಕಗಳನ್ನು ಹೊಂದಿರಬೇಕು. ಸುಲಭವಾದ ಚಲನೆಯನ್ನು ಅನುಮತಿಸಲು ಜಾಗ ಸಾಕಷ್ಟು ವಿಶಾಲವಾಗಿರಬೇಕು. ಕೆಲಸದ ಪ್ರದೇಶದಲ್ಲಿ ಮಾಲಿನ್ಯವನ್ನು ತಪ್ಪಿಸಲು ಕೆಲವು ವಿಧಾನಗಳು ಇಲ್ಲಿವೆ. ಸಂಭಾವ್ಯ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಗ್ಲೋವ್ಸ್ ಮತ್ತು ಇತರ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಪಿಪಿಇ ಧರಿಸಿ. ಸ್ವಚ್ಛಗೊಳಿಸುವಿಕೆ: ಉಪಕರಣಗಳು ಮತ್ತು ಮೇಲ್ಮೈಗಳಿಂದ ಗೋಚರಿಸುವ ಕೊಳಕು, ಭಗ್ನಾವಶೇಷಗಳು ಅಥವಾ ಉತ್ಪನ್ನದ ಅವಶೇಷಗಳನ್ನು ತೆಗೆದುಹಾಕುವ ಮೂಲಕ ಪ್ರಾರಂಭಿಸಿ. ಉಪಕರಣಗಳು ಮತ್ತು ಮೇಲ್ಮೈಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಸೌಮ್ಯವಾದ ಸೋಪ್ ಪುಡಿ ಅಥವಾ ಸಾಬೂನು ಮತ್ತು ಬೆಚ್ಚಗಿನ ನೀರನ್ನು ಬಳಸಿ. ಎಲ್ಲಾ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸಲು ಬ್ರಷ್ ಅಥವಾ ಬಟ್ಟೆಯನ್ನು ಬಳಸಿ ಉಪಕರಣಗಳನ್ನು ಸ್ಕ್ರಬ್ ಮಾಡಿ. ಯಾವುದೇ ಶೇಷವನ್ನು ತೆಗೆದುಹಾಕಲು ಉಪಕರಣಗಳು ಮತ್ತು ಮೇಲ್ಮೈಗಳನ್ನು ಶುದ್ಧ ನೀರಿನಿಂದ ತೊಳೆಯಿರಿ. ಉಪಕರಣಗಳು ಮತ್ತು ಮೇಲ್ಮೈಗಳನ್ನು ಗಾಳಿಯಲ್ಲಿ ಒಣಗಿಸಲು ಅನುಮತಿಸಿ ಅಥವಾ ಅವುಗಳನ್ನು ಒಣಗಿಸಲು ಬಿಸಾಡಬಹುದಾದ ಕಾಗದದ ಟವೆಲ್ಗಳನ್ನು ಬಳಸಿ. ನಿಮ್ಮ ಉದ್ಯಮದಲ್ಲಿ ಬಳಸಲು ಅನುಮೋದಿಸಲಾದ ಮತ್ತು ವ್ಯಾಪಕ ಶ್ರೇಣಿಯ ಪ್ಯಾಥೋಜನ್ಗಳ ವಿರುದ್ಧ ಪರಿಣಾಮಕಾರಿಯಾದ ಡಿಸ್ಇನ್ಫೆಕ್ಟೆಂಟ್ ಅನ್ನು ಆಯ್ಕೆ ಮಾಡಿ. ಡಿಸ್ಇನ್ಫೆಕ್ಟೆಂಟ್ ತಯಾರಕರ ಸೂಚನೆಗಳನ್ನು ಓದಿ ಮತ್ತು ಪರಿಣಾಮಕಾರಿ ಡಿಸ್ಇನ್ಫೆಕ್ಟೆಂಟ್ಗಾಗಿ ಸೂಚಿಸಿದ ಸಂಪರ್ಕ ಸಮಯವನ್ನು ಅನುಸರಿಸಿ. ಅಗತ್ಯವಿದ್ದರೆ ಸೂಚನೆಗಳ ಪ್ರಕಾರ ಡಿಸ್ಇನ್ಫೆಕ್ಟೆಂಟ್ ಅನ್ನು ದುರ್ಬಲಗೊಳಿಸಿ. ಉಪಕರಣಗಳನ್ನು ಡಿಸ್ಇನ್ಫೆಕ್ಟೆಂಟ್ ದ್ರಾವಣದಲ್ಲಿ ಮುಳುಗಿಸಿ ಅಥವಾ ಉಪಕರಣಗಳು ಮತ್ತು ಮೇಲ್ಮೈಗಳಿಗೆ ಹರಡಲು ಸ್ಪ್ರೇ ಬಾಟಲಿಯನ್ನು ಬಳಸಿ. ಡಿಸ್ಇನ್ಫೆಕ್ಟೆಂಟ್ ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಸೂಚಿಸಿದ ಸಂಪರ್ಕ ಸಮಯದವರೆಗೂ ಉಪಕರಣಗಳು ಮತ್ತು ಮೇಲ್ಮೈಗಳಲ್ಲಿ ಉಳಿಯಲು ಬಿಡಿ. ಸಂಪರ್ಕ ಸಮಯದ ನಂತರ ಉಪಕರಣಗಳು ಮತ್ತು ಮೇಲ್ಮೈಗಳನ್ನು ಶುದ್ಧ ನೀರಿನಿಂದ ತೊಳೆಯಿರಿ ಅಥವಾ ಅಧಿಕ ಡಿಸ್ಇನ್ಫೆಕ್ಟೆಂಟ್ ಅನ್ನು ಡಿಸ್ಪೋಸಬಲ್ ಪೇಪರ್ ಟವೆಲ್ಗಳಿಂದ ಒರೆಸಿ. ಸ್ಟೆರಿಲೈಸೇಷನ್: ಗಾಯ ಅಥವಾ ದೇಹದ ದ್ರವಗಳೊಂದಿಗೆ ಸಂಪರ್ಕಕ್ಕೆ ಬರುವ ಸಾಧನಗಳಿಗೆ ಸ್ಟೆರಿಲೈಸೇಷನ್ ಅಗತ್ಯ. ಸ್ಟೆರಿಲೈಸೇಷನ್ ಎಲ್ಲಾ ಮೈಕ್ರೋ ಆರ್ಗಾನಿಸಮ್ಗಳನ್ನು ನಾಶಪಡಿಸುತ್ತದೆ.
ಯಾವುದೇ ಗೋಚರ ಅವಶೇಷಗಳು ತೆಗೆದುಹಾಕಲು ಸ್ಟೆರಿಲೈಸೇಷನ್ಗೆ ಮುನ್ನ ಉಪಕರಣಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಕತ್ತರಿ, ಟ್ವೀಸರ್ಗಳು ಮತ್ತು ಕೆಲವು ಬೋರೋಸೆಲ್ ಉಪಕರಣಗಳಂತಹ ಸಲಕರಣೆಗಳನ್ನು ಸ್ಟೆರಿಲೈಸ್ಗೊಳಿಸಬಹುದು. ಸ್ಟೆರಿಲೈಸೇಷನ್ ವಿಧಾನದ ಅವಶ್ಯಕತೆಗಳ ಪ್ರಕಾರ ಉಪಕರಣಗಳನ್ನು ಸರಿಯಾಗಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ಟೆರಿಲೈಸೇಷನ್ ಪರಿಣಾಮಕಾರಿಯಾಗಲು ಸೂಕ್ತವಾದ ಸ್ಟೆರಿಲೈಸೇಷನ್ ಉಪಕರಣಗಳು ಮತ್ತು ಸೆಟ್ಟಿಂಗ್ಗಳನ್ನು ಬಳಸಿ. ಸ್ಟೆರಿಲೈಸೇಷನ್ ದಿನಾಂಕಗಳು, ಸಮಯಗಳು ಮತ್ತು ವಸ್ತುಗಳನ್ನು ಒಳಗೊಂಡಂತೆ ಸ್ಟೆರಿಲೈಸೇಷನ್ ಪ್ರಕ್ರಿಯೆಗಳ ದಾಖಲೆಯನ್ನು ಇರಿಸಿ. ಸ್ಯಾನಿಟೈಸೇಷನ್. ಸ್ಯಾನಿಟೈಸೇಷನ್ ಎಂಬುದು ಜರ್ಮ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿ ಉಪಕರಣಗಳು ಮತ್ತು ಮೇಲ್ಮೈಗಳಲ್ಲಿ ಮೈಕ್ರೋ ಆರ್ಗ್ಯಾನಿಸಂಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದನ್ನು ಶಾಖ ಅಥವಾ ಕೆಮಿಕಲ್ಗಳನ್ನು ಬಳಸಿ ಮಾಡಲಾಗುತ್ತದೆ. ಸ್ಯಾನಿಟೈಸಿಂಗ್ ದ್ರಾವಣವನ್ನು ಹಚ್ಚಿ ಅಥವಾ ಉಪಕರಣಗಳು ಮತ್ತು ಮೇಲ್ಮೈಗಳಿಗೆ ಒರೆಸಿ ಸಂಪೂರ್ಣ ವ್ಯಾಪ್ತಿಯನ್ನು ಖಾತ್ರಿಪಡಿಸಿಕೊಳ್ಳಿ. ಸ್ಯಾನಿಟೈಸಿಂಗ್ ದ್ರಾವಣವನ್ನು ಗಾಳಿಯಲ್ಲಿ ಒಣಗಿಸಲು ಅನುಮತಿಸಿ ಅಥವಾ ಉಪಕರಣಗಳು ಮತ್ತು ಮೇಲ್ಮೈಗಳನ್ನು ಒಣಗಿಸಲು ಬಿಸಾಡಬಹುದಾದ ಕಾಗದದ ಟವೆಲ್ಗಳನ್ನು ಬಳಸಿ. ಕೆಲಸದ ಸ್ಥಳದಲ್ಲಿ ವೃತ್ತಿಪರ ನಡವಳಿಕೆಗಾಗಿ ಅನುಸರಿಸಬೇಕಾದ ಕೆಲವು ಮಾರ್ಗಸೂಚಿಗಳನ್ನು ಈಗ ನೋಡೋಣ. ಯಾವಾಗಲೂ ಅಚ್ಚುಕಟ್ಟಾಗಿ ಮತ್ತು ಇಸ್ತ್ರಿ ಮಾಡಿದ ಸಲೂನ್ ಯೂನಿಫಾರ್ಮ್ ಅನ್ನು ಧರಿಸಿ. ಉಡುಗೆ ನಿಮಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ತುಂಬಾ ಬಿಗಿಯಾಗಿರಬಾರದು ಅಥವಾ ತುಂಬಾ ಸಡಿಲವಾಗಿ ಕೂಡ ಇರಬಾರದು. ನಿಮ್ಮ ಕೂದಲನ್ನು ಪೋನಿ ಅಥವಾ ಬನ್ನಲ್ಲಿ ಕಟ್ಟಿಕೊಳ್ಳಿ. ಬಾಯಿ ಚೆನ್ನಾಗಿ ತೊಳೆದುಕೊಳ್ಳಿ ಮತ್ತು ಹಗುರವಾದ ಮೇಕಪ್ ಧರಿಸಿ. ಅತಿಯಾಗಿ ಮೇಕಪ್ ಹಾಕಿಕೊಳ್ಳಬೇಡಿ. ನಿಮ್ಮ ಉಗುರುಗಳನ್ನು ಟ್ರಿಮ್ ಮಾಡಿ ಸ್ವಚ್ಛವಾಗಿಡಿ. ಅತಿಯಾದ ಆಭರಣಗಳನ್ನು ಧರಿಸಬೇಡಿ. ಆರಾಮದಾಯಕ ಮತ್ತು ಮುಚ್ಚಿದ ಪಾದರಕ್ಷೆಗಳನ್ನು ಧರಿಸಿ. ಚಿಕಿತ್ಸೆ ಪ್ರದೇಶದಲ್ಲಿ ತಿನ್ನುವುದು, ಕುಡಿಯುವುದು ಮಾಡಬೇಡಿ. ನಯವಾಗಿ ಮಾತನಾಡಿ ಮತ್ತು ಗ್ರಾಹಕರನ್ನು ಸ್ವಾಗತಿಸಿ. ನಿಮ್ಮ ಗ್ರಾಹಕರ ಹಿನ್ನೆಲೆ ಅಥವಾ ನೋಟವನ್ನು ಲೆಕ್ಕಿಸದೆ ಅತ್ಯಂತ ಗೌರವದಿಂದ ವರ್ತಿಸಿ. ಸಕ್ರಿಯ ಆಲಿಸುವಿಕೆಯನ್ನು ಅಭ್ಯಾಸ ಮಾಡಿ ಮತ್ತು ಅವರ ಕಾಳಜಿಗಳ ಬಗ್ಗೆ ಸಹಾನುಭೂತಿಯನ್ನು ಪ್ರದರ್ಶಿಸಿ. ಸೇವೆಯಲ್ಲಿ ಯಾವುದೇ ವಿಳಂಬವಿದ್ದಲ್ಲಿ ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಅದರ ಕಾರಣವನ್ನು ಗ್ರಾಹಕರಿಗೆ ತಿಳಿಸಿ. ಯಾವಾಗಲೂ ಶ್ರೇಷ್ಠ ಗ್ರಾಹಕರ ಸೇವೆಯನ್ನು ಒದಗಿಸಲು ಶ್ರಮಿಸಿ. ಗ್ರಾಹಕರ ಅಗತ್ಯಗಳನ್ನು ಗುರುತಿಸಲು ಮತ್ತು ಪೂರೈಸುವಲ್ಲಿ ಪೂರ್ವಭಾವಿಯಾಗಿರಿ. ವೈಯಕ್ತಿಕಗೊಳಿಸಿದ ಶಿಫಾರಸುಗಳನ್ನು ನೀಡಿ ಮತ್ತು ಗ್ರಾಹಕರ ಮಾಹಿತಿಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಸ್ಪಷ್ಟ ಮತ್ತು ಸಭ್ಯ ಭಾಷೆಯನ್ನು ಬಳಸಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತು ಪದರಹಿತ ಸೂಚನೆಗಳ ಕಡೆ ಗಮನ ಕೊಡಿ. ಕಾಸ್ಮೆಟಾಲಜಿ ಕ್ಷೇತ್ರದಲ್ಲಿ ಸಮಯ ಪಾಲನೆ ಅತ್ಯಗತ್ಯ. ನೀವು ಗ್ರಾಹಕರೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಿರುವುದರಿಂದ ಹೆಚ್ಚಿನ ಮಟ್ಟದ ವೈಯಕ್ತಿಕ ಹೈಜೀನ್ ಅನ್ನು ಕಾಪಾಡಿಕೊಳ್ಳಿ. ಯಾವುದೇ ವಿಧಾನವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಕೈಗಳನ್ನು ತೊಳೆಯಿರಿ. ಪರಿಣಾಮಕಾರಿ ತ್ಯಾಜ್ಯ ವಿಲೇವಾರಿ ಖಚಿತಪಡಿಸಿಕೊಳ್ಳಲು ಈ ಕೆಳಗಿನ ಅಭ್ಯಾಸಗಳನ್ನು ಪರಿಗಣಿಸಿ. ತ್ಯಾಜ್ಯವನ್ನು ಸಾಮಾನ್ಯ ತ್ಯಾಜ್ಯ, ಮರುಬಳಕೆ ಮಾಡಬಹುದಾದ ಮತ್ತು ಅಪಾಯಕಾರಿ ತ್ಯಾಜ್ಯದಂತಹ ವಿವಿಧ ವರ್ಗಗಳಾಗಿ ವಿಂಗಡಿಸಿ. ಇದು ಸರಿಯಾದ ವಿಲೇವಾರಿ ಮತ್ತು ಮರುಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮರುಬಳಕೆ ಮಾಡಲಾಗದ ಪ್ಯಾಕೇಜಿಂಗ್, ಬಳಸಿದ ಟಿಶ್ಯೂ, ಕಾಟನ್, ವ್ಯಾಕ್ಸ್ ಶೀಟ್ ಅಥವಾ ಬಿಸಾಡಬಹುದಾದ ವಸ್ತುಗಳಂತಹ ಸಾಮಾನ್ಯ ತ್ಯಾಜ್ಯವನ್ನು ಗೊತ್ತುಪಡಿಸಿದ ಕಸದ ತೊಟ್ಟಿಗಳು ಅಥವಾ ಚೀಲಗಳಲ್ಲಿ ಇರಿಸಿ. ವಾಸನೆಯನ್ನು ತಡೆಗಟ್ಟಿ ಶುಚಿಯಾಗಿ ಇಟ್ಟುಕೊಳ್ಳಲು ನಿಯಮಿತವಾಗಿ ಕಸದ ಬುಟ್ಟಿಗಳನ್ನು ಖಾಲಿ ಮಾಡಿ. ಪ್ಲಾಸ್ಟಿಕ್ ಬಾಟಲಿಗಳು, ಪೇಪರ್ ಅಥವಾ ಕಾರ್ಡ್ಬೋರ್ಡ್ನಂತಹ ಮರುಬಳಕೆ ಮಾಡಬಹುದಾದ ತ್ಯಾಜ್ಯಕ್ಕಾಗಿ ಪ್ರತ್ಯೇಕ ಬುಟ್ಟಿಗಳು ಅಥವಾ ಕಂಟೈನರ್ಗಳನ್ನು ಬಳಸಿ. ಕಾಸ್ಮೆಟಾಲಜಿಸ್ಟ್ಗಳು ಸಾಮಾನ್ಯವಾಗಿ ಸೂಜಿಗಳು, ರೇಸರ್ಗಳು ಅಥವಾ ಲ್ಯಾನ್ಸೆಟ್ಗಳಂತಹ ಚೂಪಾದ ವಸ್ತುಗಳನ್ನು ಬಳಸುತ್ತಾರೆ. ಗಾಯಗಳು ಮತ್ತು ಮಾಲಿನ್ಯವನ್ನು ತಡೆಗಟ್ಟಲು ಈ ವಸ್ತುಗಳನ್ನು ಸರಿಯಾಗಿ ಇರಿಸುವುದು ಮತ್ತು ಬಿಸಾಡುವುದು ಬಹಳ ಮುಖ್ಯ. ಬಳಸಿದ ಕೂದಲ ಬಣ್ಣಗಳು, ಕೆಮಿಕಲ್ಗಳು ಅಥವಾ ಶುಚಿಗೊಳಿಸುವ ದ್ರಾವಣಗಳಂತಹ ದ್ರವ ತ್ಯಾಜ್ಯವನ್ನು ಸರಿಯಾಗಿ ಬಳಸಿ ವಿಲೇವಾರಿ ಮಾಡಿ. ಸಿಂಕ್ ಅಥವಾ ಡ್ರೈನ್ನಲ್ಲಿ ಅವುಗಳನ್ನು ಸುರಿಯದಿರಿ, ಏಕೆಂದರೆ ಅವು ಪರಿಸರಕ್ಕೆ ಹಾನಿಯಾಗಬಹುದು. ದ್ರವ ತ್ಯಾಜ್ಯವನ್ನು ಸೂಕ್ತವಾದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಮತ್ತು ಸ್ಥಳೀಯ ನಿಯಮಗಳು ಅಥವಾ ಮಾರ್ಗಸೂಚಿಗಳ ಪ್ರಕಾರ ಅವುಗಳನ್ನು ವಿಲೇವಾರಿ ಮಾಡಿ. ಕಾರ್ಯವಿಧಾನದ ನಂತರ ಸಮಯವನ್ನು ಉಳಿಸಲು ತಮ್ಮ ಸ್ಥಳಗಳಲ್ಲಿ ವಸ್ತುಗಳನ್ನು ಇರಿಸುವ ಮೂಲಕ ಕೆಲಸದ ಸ್ಥಳವನ್ನು ಅಚ್ಚುಕಟ್ಟಾಗಿ ಮಾಡಿ. ಕತ್ತರಿಸಿದ ಕೂದಲಿನ ಅವಶೇಷಗಳನ್ನು ತೆಗೆದುಹಾಕಲು ನಿಯಮಿತವಾಗಿ ನೆಲವನ್ನು ಗುಡಿಸಿ ಅಥವಾ ವ್ಯಾಕ್ಯೂಮ್ ಮಾಡಿ. ಕಾಯುತ್ತಿರುವ ಸಮಯವನ್ನು ಅಥವಾ ವೇಟಿಂಗ್ ಟೈಮ್ ಸ್ವಚ್ಛಗೊಳಿಸಲು ಬಳಸಿ.
ಉದಾಹರಣೆಗೆ, ಮ್ಯಾನಿಕ್ಯೂರ್ನಲ್ಲಿ ಉಗುರು ಬಣ್ಣವು ಒಣಗುತ್ತಿರುವಾಗ ಕೊಳಕು ಟಿಶ್ಯೂಗಳನ್ನು ಬಿಸಾಡಿ. ಎಲ್ಲ ಬಾಟಲಿಗಳು ಮುಚ್ಚಳವನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಿ. ಸೇವೆಯ ನಂತರ ಪರಿಕರಗಳನ್ನು ಸ್ವಚ್ಛಗೊಳಿಸಿ ಮತ್ತು ಸರಿಯಾದ ಸ್ಟೆರಿಲೈಸೇಷನ್ ತಂತ್ರಗಳನ್ನು ಅನ್ವಯಿಸಿ. ಗ್ರಾಹಕರಿಗೆ ಯಾವುದೇ ತೊಂದರೆಯಾಗದಂತೆ ಇದನ್ನು ಸದ್ದಿಲ್ಲದೆ ಮಾಡಬೇಕು. ನಿಮ್ಮ ಕೆಲಸದ ಸ್ಥಳದಲ್ಲಿ ಉಪಕರಣಗಳು ಮತ್ತು ಸಲಕರಣೆಗಳ ಸಂಗ್ರಹಣೆಯನ್ನು ಅತ್ಯುತ್ತಮವಾಗಿಸಲು ಈ ಕೆಳಗಿನ ಸಲಹೆಗಳನ್ನು ಪರಿಗಣಿಸಿ. ಕತ್ತರಿ ಅಥವಾ ಬ್ಲೇಡ್ಗಳಂತಹ ಚೂಪಾದ ಅಂಚುಗಳನ್ನು ಹೊಂದಿರುವ ಸಾಧನಗಳಿಗಾಗಿ ರಕ್ಷಣಾತ್ಮಕ ಕವರ್ಗಳು ಅಥವಾ ಕವಚಗಳನ್ನು ಬಳಸುವುದನ್ನು ಪರಿಗಣಿಸಿ. ಸಣ್ಣ ಉಪಕರಣಗಳು ಮತ್ತು ಪರಿಕರಗಳನ್ನು ಸಂಗ್ರಹಿಸಲು ಟೂಲ್ ಟ್ರೇಗಳು ಅಥವಾ ಕೇಸ್ಗಳಲ್ಲಿ ಹೂಡಿಕೆ ಮಾಡಿ. ಕ್ಲಿಪ್ಗಳು, ಪಿನ್ಗಳು, ಬ್ರಷ್ಗಳು ಮತ್ತು ಬಾಚಣಿಗೆಗಳಂತಹ ವಸ್ತುಗಳಿಗೆ ಇವು ವಿಶೇಷವಾಗಿ ಉಪಯುಕ್ತವಾಗಿವೆ. ಅದು ಈ ಚಿಕ್ಕ ವಸ್ತುಗಳನ್ನು ವ್ಯವಸ್ಥಿತವಾಗಿ ಇರಿಸಿ ಅವುಗಳನ್ನು ಕಳೆದು ಹೋಗದಂತೆ ಅಥವಾ ಚದುರಿ ಹೋಗದಂತೆ ತಡೆಯುತ್ತದೆ. ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ನೆಲದ ಮೇಲೆ ತಂತಿಗಳು ಅಥವಾ ಇತರ ಭಾಗಗಳನ್ನು ಬಿಡಬೇಡಿ. ಬಳಕೆಯಲ್ಲಿ ಇಲ್ಲದಿದ್ದಾಗ ಉಪಕರಣಗಳನ್ನು ಆಫ್ ಮಾಡಿ. ವಿದ್ಯುತ್ ಉಪಕರಣಗಳ ವೈರ್ಗಳನ್ನು ಸರಿಯಾಗಿ ಸುತ್ತಿ ಸುರಕ್ಷಿತವಾಗಿರಿಸಲು ಕಾಳಜಿ ವಹಿಸಿ. ಅವುಗಳನ್ನು ಗಂಟು ಅಥವಾ ತಿರುಚುವುದನ್ನು ತಪ್ಪಿಸಿ, ಏಕೆಂದರೆ ಇದು ವೈರ್ನ ಒಳಗಿನ ತಂತಿಗಳನ್ನು ಹಾನಿಗೊಳಿಸುತ್ತದೆ. ಅವುಗಳನ್ನು ಅಚ್ಚುಕಟ್ಟಾಗಿರಿಸಿಕೊಳ್ಳಲು ಮತ್ತು ಸಿಕ್ಕನ್ನು ತಡೆಯಲು ವೆಲ್ಕ್ರೋ ಸ್ಟ್ರಾಪ್ಗಳು ಅಥವಾ ಕಾರ್ಡ್ ಆರ್ಗನೈಸರ್ಗಳನ್ನು ಬಳಸಿ. ಉಪಕರಣಗಳು ಮತ್ತು ಸಲಕರಣೆಗಳನ್ನು ತ್ವರಿತವಾಗಿ ಗುರುತಿಸಲು ಕಂಟೇನರ್ಗಳು ಅಥವಾ ಕಂಪಾರ್ಟ್ಮೆಂಟ್ಗಳನ್ನು ಅವು ಹೊಂದಿರುವ ಅನುಗುಣವಾದ ಐಟಂಗಳೊಂದಿಗೆ ಲೇಬಲ್ ಮಾಡಿ. ಇದು ನಿರ್ದಿಷ್ಟ ಪರಿಕರಗಳನ್ನು ಹುಡುಕುವಾಗ ಸಮಯವನ್ನು ಉಳಿಸುತ್ತದೆ ಮತ್ತು ಶೇಖರಣೆಯ ವ್ಯವಸ್ಥೆಯನ್ನು ಸಂಘಟಿಸುತ್ತದೆ. ನಿಮ್ಮ ಸಲೂನ್ನಲ್ಲಿ ನೀವು ಕೆಮಿಕಲ್ಗಳನ್ನು ಬಳಸಿದರೆ ತಯಾರಕರ ಸೂಚನೆಗಳ ಪ್ರಕಾರ ಅವುಗಳನ್ನು ಸಂಗ್ರಹಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸವೆತ, ಹಾನಿ ಅಥವಾ ಅಸಮರ್ಪಕ ಕ್ರಿಯೆಯ ಯಾವುದೇ ಚಿಹ್ನೆಗಳಿಗಾಗಿ ನಿಮ್ಮ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಕಾಲಕಾಲಕ್ಕೆ ಪರೀಕ್ಷಿಸಿ. ಕಳ್ಳತನ ಅಥವಾ ಅನಧಿಕೃತ ಪ್ರವೇಶದಿಂದ ಬೆಲೆ ಬಾಳುವ ಉಪಕರಣಗಳು ಮತ್ತು ಸಲಕರಣೆಗಳನ್ನು ರಕ್ಷಿಸಲು ಲಾಕ್ ಮಾಡಿದ ಕ್ಯಾಬಿನೆಟ್ಗಳು ಅಥವಾ ಶೇಖರಣಾ ಪ್ರದೇಶಗಳಂತಹ ಭದ್ರತಾ ಕ್ರಮಗಳನ್ನು ಅನುಷ್ಠಾನಗೊಳಿಸುವುದನ್ನು ಪರಿಗಣಿಸಿ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತದ್ದು: ಕೆಲಸದ ಪ್ರದೇಶವನ್ನು ತಯಾರಿ ಮಾಡಿ ಹಾಗೆಯೇ ಕಾಪಾಡುವುದು, ಸಲೂನ್ನಲ್ಲಿ ವೃತ್ತಿಪರ ನಡವಳಿಕೆಯನ್ನು ಪ್ರದರ್ಶಿಸುವುದು ಮತ್ತು ಕೆಲಸದ ಪ್ರದೇಶದಲ್ಲಿ ತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.